ಲಕ್ಷ ಸಾಲ ಮಾಡಿ ಆ ಸಾಲವನ್ನ ನೀರು ತೀರಿಸಬೇಕು. ಇದು ಈ ಸರ್ಕಾರ ನಿಮಗೆ ಕೊಟ್ಟಂತ ಬಡವಳಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದ ತಾಯಂದ್ರಿಗೆ 2,000 ಕೊಡ್ತಾರೆ. ಆದರೆ ನಿಮ್ಮಗಳ ಹತ್ರ ಯಾವೊಂದು ಮದ್ಯದ ಅಂಗಡಿನಲ್ಲಿ 25 ರೂಪಾಯಿಗೆ ಕಡಿತಾ ಬಾಟ್ಲು 250 ರೂಪಾಯಿ ಕೊಡಬೇಕು. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಅದೇ ಕುಟುಂಬದ ಯಜಮಾನರುಗಳಿಂದ 5,000 6,000 ರೂಪಾಯಿ ಫಿಕ್ಸ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ಇದೆ. ಈ ಸರ್ಕಾರವನ್ನ ಇವತ್ತು ತೊಲಗಬೇಕು. ನರೇಂದ್ರ ಮೋದಿ ಅವರು ಇವತ್ತೇನು ದೇಶದಲ್ಲಿ ಹಲವಾರು ಅತ್ಯುತ್ತಮವಾದಂತ ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ. ನಮ್ಮ ಯದುವೀರ್ ಒಡೆಯರವರು ಅತ್ಯಂತ ಸಂಭಾವಿತರು. ಯದುವೀರ್ ಒಡೆಯರವರು ಜನಸಾಮಾನ್ಯರ ಜೊತೆ ಕಾಳಜಿಯನ್ನು ಹೊಂದಿದ್ದಾರೆ. ಅವರು ಇವತ್ತು ರಾಜಮನೆತನದವರು. ನಾನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಜನಸಾಮಾನ್ಯ ಜನತೆಯ ಸೇವೆಯನ್ನ ಪ್ರಾಮಾಣಿಕವಾಗಿ ಅವರ ನಡವಳಿಕೆಯಲ್ಲಿ ಅವರಿಗೆ ಕಳೆದ 15 ವರ್ಷದಲ್ಲಿ ಏನವರ ನಡವಳಿಕೆಯಲ್ಲಿ ತೋರಿಸಿದ್ದಾರೆ. ನಮ್ಮ ಪಿರಿಯಾಪಟ್ಟಣ ತಂದೆ ತಾಯಂದಿರಿಗೆ 1 ಲಕ್ಷ ಸಾಲ ಮಾಡಿ ಆ ಸಾಲವನ್ನ ನೀರು ತೀರಿಸಬೇಕು. ಇದು ಈ ಸರ್ಕಾರ ನಿಮಗೆ ಕೊಟ್ಟಂತ ಬಡವಳಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದ ತಾಯಂದ್ರಿಗೆ 2,000 ಕೊಡ್ತಾರೆ. ಆದರೆ ನಿಮ್ಮಗಳ ಹತ್ರ ಯಾವೊಂದು ಮದ್ಯದ ಅಂಗಡಿನಲ್ಲಿ 25 ರೂಪಾಯಿಗೆ ಕಡಿತಾ ಬಾಟ್ಲು 250 ರೂಪಾಯಿ ಕೊಡಬೇಕು. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಅದೇ ಕುಟುಂಬದ ಯಜಮಾನರುಗಳಿಂದ 5,000 6,000 ರೂಪಾಯಿ ಫಿಕ್ಸ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ಇದೆ. ಈ ಸರ್ಕಾರವನ್ನ ಇವತ್ತು ತೊಲಗಬೇಕು. ನರೇಂದ್ರ ಮೋದಿ ಅವರು ಇವತ್ತೇನು ದೇಶದಲ್ಲಿ ಹಲವಾರು ಅತ್ಯುತ್ತಮವಾದಂತ ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ. ನಮ್ಮ ಯದುವೀರ್ ಒಡೆಯರವರು ಅತ್ಯಂತ ಸಂಭಾವಿತರು. ಯದುವೀರ್ ಒಡೆಯರವರು ಜನಸಾಮಾನ್ಯರ ಜೊತೆ ಕಾಳಜಿಯನ್ನು ಹೊಂದಿದ್ದಾರೆ. ಅವರು ಇವತ್ತು ರಾಜಮನೆತನದವರು. ನಾನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಜನಸಾಮಾನ್ಯ ಜನತೆಯ ಸೇವೆಯನ್ನ ಪ್ರಾಮಾಣಿಕವಾಗಿ ಅವರ ನಡವಳಿಕೆಯಲ್ಲಿ ಅವರಿಗೆ ಕಳೆದ 15 ವರ್ಷದಲ್ಲಿ ಏನವರ ನಡವಳಿಕೆಯಲ್ಲಿ ತೋರಿಸಿದ್ದಾರೆ. ನಮ್ಮ ಪಿರಿಯಾಪಟ್ಟಣ ತಂದೆ ತಾಯಂದಿರಿಗೆ 1 ಲಕ್ಷ ಸಾಲ ಮಾಡಿ ಆ ಸಾಲವನ್ನ ನೀರು ತೀರಿಸಬೇಕು. ಇದು ಈ ಸರ್ಕಾರ ನಿಮಗೆ ಕೊಟ್ಟಂತ ಬಡವಳಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದ ತಾಯಂದ್ರಿಗೆ 2,000 ಕೊಡ್ತಾರೆ. ಆದರೆ ನಿಮ್ಮಗಳ ಹತ್ರ ಯಾವೊಂದು ಮದ್ಯದ ಅಂಗಡಿನಲ್ಲಿ 25 ರೂಪಾಯಿಗೆ ಕಡಿತಾ ಬಾಟ್ಲು 250 ರೂಪಾಯಿ ಕೊಡಬೇಕು. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಅದೇ ಕುಟುಂಬದ ಯಜಮಾನರುಗಳಿಂದ 5,000 6,000 ರೂಪಾಯಿ ಫಿಕ್ಸ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ಇದೆ. ಈ ಸರ್ಕಾರವನ್ನ ಇವತ್ತು ತೊಲಗಬೇಕು. ನರೇಂದ್ರ ಮೋದಿ ಅವರು ಇವತ್ತೇನು ದೇಶದಲ್ಲಿ ಹಲವಾರು ಅತ್ಯುತ್ತಮವಾದಂತ ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ. ನಮ್ಮ ಯದುವೀರ್ ಒಡೆಯರವರು ಅತ್ಯಂತ ಸಂಭಾವಿತರು. ಯದುವೀರ್ ಒಡೆಯರವರು ಜನಸಾಮಾನ್ಯರ ಜೊತೆ ಕಾಳಜಿಯನ್ನು ಹೊಂದಿದ್ದಾರೆ. ಅವರು ಇವತ್ತು ರಾಜಮನೆತನದವರು. ನಾನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಜನಸಾಮಾನ್ಯ ಜನತೆಯ ಸೇವೆಯನ್ನ ಪ್ರಾಮಾಣಿಕವಾಗಿ ಅವರ ನಡವಳಿಕೆಯಲ್ಲಿ ಅವರಿಗೆ ಕಳೆದ 15 ವರ್ಷದಲ್ಲಿ ಏನವರ ನಡವಳಿಕೆಯಲ್ಲಿ ತೋರಿಸಿದ್ದಾರೆ. ನಮ್ಮ ಪಿರಿಯಾಪಟ್ಟಣ ತಂದೆ ತಾಯಂದಿರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.